ಹಾಯ್ ಫ್ರೆಂಡ್ಸ್, ಸಿಂಪಲ್ ಆಗಿ ನುಗ್ಗೆಕಾಯಿ ಫ್ರೈ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ರೆಡ್ ಕಲರ್ ಚೇಂಜ್ ಆಗೋವರೆಗೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಇವು ಅಲ್ಲಿವರೆಗೂ ಫ್ರೈ ಮಾಡೋಣ. ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಒಂದ್ಸಲಿ ತಿರುಗಿ ಪ್ಲೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ನೀರು ಬಳಸದೇ ಇರೋದ್ರಿಂದ ಅದು ಸ್ವಲ್ಪ ಆಯಿಲಲ್ಲಿ ಕುಕ್ ಆದರೆ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಮುಂದೆ ಇದು ಮಾಡ್ಕೊಂಡು ಇಟ್ಕೊಂಡಾಗ ಯಾವುದೇ ಚಿಕನ್ ಮಟನ್ ಕೂಡ ಕೆಲಸ ಮಾಡಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆಗಲೇ ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿದ್ರಲ್ಲ, ನುಗ್ಗೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಆಗಿರ್ತಾರೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಅವಶ್ಯಕತೆ ಇಲ್ಲ, ತುಂಬ ಸಿಂಪಲ್ ಆಗಿರುತ್ತೆ. ಒಂಚೂರು ಅರಿಶಿನ ಪುಡಿ, ಸ್ವಲ್ಪ ಹಾಕ್ತಾ ಇರ್ಬೇಕು. ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತಾ ಇದೆ, ತಿನ್ನೋರಿದ್ರೆ. ಸ್ವಲ್ಪ ನುಗ್ಗೆಕಾಯಿ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಒಂಚೂರು ಧನಿಯಾ ಪೌಡರ್, ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ನಾವು ಯಾವುದೇ ಥರದ ನೀರು ಹಾಕಿಲ್ಲ, ಜಸ್ಟ್ ಆಯಿಲಾಗಿ ಹಾಕಿ ಫ್ರೈ ಮಾಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿದ್ವಿ. ಅದರಲ್ಲೇ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದ್ದಾವೆ. ಜಸ್ಟ್ ಇವಾಗ ಒಂದೇ ಒಂದು ಟೊಮೊಟೊ ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಮುಗೀತು. ಲಾಸ್ಟಿಗೆ ಒಂಚೂರು ಸ್ವಲ್ಪ ನೀರು ಹಾಕೋಣ, ಇಲ್ಲಾಂದರೆ ಖಾರದ ಪುಡಿ ಅದೆಲ್ಲ ಹಾಕಿದ್ವಲ್ಲ, ಕಲರ್ ಚೇಂಜ್ ಆಗಿ ಕೆಳ ಇಡೋದು. ಜಸ್ಟ್ ಸ್ವಲ್ಪ ಚಿಕ್ಕ ಗ್ಲಾಸಿಂದ ಹಾಫ್ ಗ್ಲಾಸ್ ಅಷ್ಟು ಈ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯೋಕೆ ಬಿಟ್ಬಿಡೋಣ. ಅದನ್ನು ಒಂದು ನಿಮಿಷ ಸಾಕಷ್ಟೆ. ಒಂದು ನಿಮಿಷ ಫ್ರೈ ಆಗಿಬಿಟ್ರೆ ಮುಗೀತು. ಹಾಫ್ ಗ್ಲಾಸ್ ವಾಟರ್ ಹಾಕಿದ್ವಲ್ಲ, ಅದು ಸ್ವಲ್ಪ ಎಲ್ಲ ಕುದಿಯೋವರೆಗೂ, ನೀರೆಲ್ಲ ಹೀರ್ಕೊಳೋವರೆಗೂ ಕುದಿಸಿದ್ರೆ ಸಾಕು. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ, ಆ ಟೇಸ್ಟ್ ಮುಂದೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಓಪನ್ ಮಾಡಿ ನೋಡೋಣ. ಈಗ ರೆಡಿ ಆಗಿದೆ. ಅದರಲ್ಲಿ ಆಯ್ತು, ಇಷ್ಟ ಇನ್ನೇನು ಮಾಡೋಂಗಿಲ್ಲ. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಅನ್ನ, ರಸಮ್, ಅನ್ನ, ಬೇಳೆ ಸಾರು ಜೊತೆ ಸೈಡ್ಸಾಗಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಾಡಿಬಿಟ್ರೆ ಜಾಸ್ತಿ ಇದನ್ನೇ ತಿಂದುಬಿಡ್ತಾರೆ. ಇನ್ನು ಬರೇದೆ ರೆಡಿಯಾಗಿದೆ. ಈಗ ರೈಸ್ ಜೊತೆ ಸೈಡ್ಸ್ ತೊಗೊಂಬಿಟ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಯೂಟ್ಯೂಬ್ ಫ್ಯಾಮಿಲಿಗೆ ವಸ್ತುಗಳು, ಇದು ನನ್ನ ಫಸ್ಟ್ ವಿಡಿಯೋ. ಪ್ಲೀಸ್ ಲೆಟ್ ಹಿಮ್ ಟ್ರೈ. ಥ್ಯಾಂಕ್ ಯು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಯು ಆಲ್.